ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ. ಚಿತ್ತಾ ನಕ್ಷತ್ರ 1ನೇ ಪಾದ 2ನೇ ಪಾದ ಇದು ಕನ್ಯಾ ರಾಶಿನಲ್ಲಿ. ಚಿತ್ತಾ ನಕ್ಷತ್ರ ತುಲಾ ರಾಶಿನಲ್ಲಿ 3ನೇ ಪಾದ 4ನೇ ಪಾದ. ನೋಡಿ ಎಷ್ಟು ಅದ್ಭುತವಾಗಿ ಒಂದು ನಕ್ಷತ್ರ 2 ಗ್ರಹಗಳ ಜೊತೆ ಸಂಯೋಗ ಆಗಿದೆ ಅಂತಂದರೆ, ನಾವಿಲ್ಲಿ ವೈರತ್ವ ಯಾವುದು ಮಿತ್ರತ್ವ ಯಾವುದು ಇದನ್ನು ಬಹಳ ಸುಲಭವಾಗಿ ಗುರುತಿಸೋಕ್ಕಾಗದೇ ಇದ್ರೂ ಕೂಡ ಅದರ ನಡವಳಿಕೆಗಳಲ್ಲಿ ಇರತಕ್ಕಂತಹ ವ್ಯತ್ಯಾಸಗಳನ್ನು ನಾವು ವಿಂಗಡಣೆ ಮಾಡಿಕೊಂಡಾಗ, ಒಂದು ಗ್ರಹ ಇನ್ನೊಂದು ಗ್ರಹ ಸಂಯೋಗ ಆದಾಗ ಅದರ ಬುದ್ಧಿ ಹೇಗೆ ಚೇಂಜ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಈ ನಕ್ಷತ್ರಗಳ ಪಾಠವನ್ನು ಮಾಡ್ತಾ ಇದ್ದೀವಿ. ನಾವು ಭಾಳಷ್ಟು ಕಾರ್ಯಕ್ರಮ ಹೇಳಿದ್ದೀನಿ. ಪಾಪಿಗಳ ಜೊತೆ ಸೇರಿದ್ರೆ ಪಾಪಿ ಬುದ್ಧಿ, ಪುಣ್ಯಾತ್ಮರ ಜೊತೆ ಸೇರಿದ್ರೆ ಪುಣ್ಯವಂತರ ಬುದ್ಧಿ. ಇವೆಲ್ಲ ನಮಗೆ ಪ್ರಕೃತಿದತ್ತವಾಗಿ ನಮ್ಮ ಮನಸ್ಸಿಗೆ ನಾಟುವಂತಹ ವಿಚಾರಗಳಾಗಿರೋದ್ರಿಂದ ಆ ವ್ಯಕ್ತಿ ಕೂಡ ಹಾಗೆ ಪರಿವರ್ತನೆ ಆಗಿಬಿಡ್ತಾನೆ ಅಂತೇಳಿ. ಹಾಗೆಯೇ ಗ್ರಹಗತಿಗಳು ಕೂಡ ಇದಕ್ಕೆ ಹೊರತಲ್ಲ. ಗ್ರಹಗತಿಗಳಲ್ಲಿ ಆಗ್ತಕ್ಕಂಥ ಮಾರ್ಪಾಡಿಂದ ನಮ್ಮಲ್ಲಿ ಪಾಪಿ ಬುದ್ಧಿ ಪುಣ್ಯನ ಬುದ್ಧಿ ಸಿಗುತ್ತೆ ಹೊರತು ಅದು ನಾವೇ ರೂಢಿಸ್ಕೊಳ್ತಕ್ಕಂಥಲ್ಲ. ಕಾರಣ ಏನಪ್ಪ ಅಂತಂದರೆ, ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಅಂತ ತಗೊಂಡಾಗ ನಾವು ಚಿತ್ತಾ ನಕ್ಷತ್ರಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ಯಾರು ಅಂತ ನೋಡ್ಕೋಬೇಕು. ಚಿತ್ತಾ ನಕ್ಷತ್ರಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ಕುಜ ಗ್ರಹ. ಅಲ್ಲಿಗೆ ಕನ್ಯಾ ರಾಶಿ ಅಂತ ತಗೊಂಡಾಗ ಯಾವ ಗ್ರಹ? ಬುಧ ಗ್ರಹ. ಅಲ್ಲಿಗೆ ಸಂಯೋಗ ಏನಾಯಿತು? ಕುಜ ಮತ್ತು ಬುಧ. ಕುಜ ಮತ್ತು ಬುಧ ಇಬ್ಬರ ಸಮಾಗಮ 1ನೇ ಪಾದ 2ನೇ ಪಾದ ಕನ್ಯಾ ರಾಶಿನಲ್ಲಿ. ಇನ್ನು ನೆಕ್ಸ್ಟು ಚಿತ್ತಾ ನಕ್ಷತ್ರ ತುಲಾ ರಾಶಿ ಅಂತ ತಗೊಂಡಾಗ ಏನಾಯಿತು? ಚಿತ್ತಾ ನಕ್ಷತ್ರ ಕುಜ. ಅಲ್ಲಿಗೆ ರಾಶಿ ತಗೊಂಡಾಗ ತುಲಾ ರಾಶಿ ಶುಕ್ರ. ಅಲ್ಲಿಗೆ ಏನಾಯಿತು? ಕುಜ ಮತ್ತು ಶುಕ್ರನ ಸಮಾಗಮ. ನೋಡಿ, ಒಂದು ರಾಶಿನಲ್ಲಿ ಕುಜ ಮತ್ತು ಬುಧ, ಇನ್ನೊಂದು ರಾಶಿನಲ್ಲಿ ಕುಜ ಮತ್ತು ಶುಕ್ರ. ಇಲ್ಲಿ ಮಿತ್ರ ಯಾರು ಶತ್ರು ಯಾರು ಅಂತ ನೀವು ಲೆಕ್ಕಾಚಾರ ಮಾಡ್ತಿದ್ರೆ, ಒಂದು ರೀತಿ ಶತ್ರುಗಳು, ಒಂದು ರೀತಿ ಮಿತ್ರರು. ಯಾಕಂದರೆ ಬುಧ ಅಂತಕ್ಕಂಥನ ಬಗ್ಗೆ ಈಗಾಗಲೇ ನಾವು ಭಾಳಷ್ಟು ಕಾರ್ಯಕ್ರಮ ಮಾತಾಡಿದ್ದೀವಿ. ಬಿಸ್ನೆಸ್ ಮೈಂಡ್, ಕಮರ್ಷಿಯಲ್ ಮೈಂಡ್, ಕ್ಯಾಲ್ಕುಲೇಷನ್ ಮೈಂಡ್, ಕಮ್ಯುನಿಕೇಷನ್, ಈ ಥರ ಎಲ್ಲ ನಾವು ಒಂದು ಲೆಕ್ಕಾಚಾರ ಮಾಡಿದ್ದೀವಿ. ಆದರೆ ಚಿತ್ತಾ ನಕ್ಷತ್ರ ಅಂದ ತಕ್ಷಣವೇ ಬುಧ ಸಾಮೀಪ್ಯ ಅಂತ ತಗೊಂಡಾಗ, ಬುಧನ ಸಾಮೀಪ್ಯಕ್ಕೆ ಬರ್ತಕ್ಕಂಥನು ಕುಜ ತಗೊಂಡಾಗ, ಕುಜ ಅಂದ್ರೆ ಏನು? ಜಗಳಗಂಟ, ಯುದ್ಧ ಗ್ರಹ, ವಾರಿಯರ್, ಅವಸರ, ಕೋಪ, ಹಠ, ಇದೆಲ್ಲ ವಿಶೇಷವಾಗಿರ್ತಕ್ಕಂತಹ ಲೆಕ್ಕ ತಗೊಂಡಾಗ ಇದನ್ನು ಮಿಕ್ಸ್ ಮಾಡಿದ್ರೆ ನಿಮಗೆ ಅದ್ಭುತವಾದಂತಹ ಕ್ವಾಲಿಟಿಗಳು ಗೊತ್ತಾಗ್ತದೆ. ಒಂದೇ ನಕ್ಷತ್ರ ಆಗಿದ್ರೂ ಕೂಡ ಆ ಒಂದೇ ನಕ್ಷತ್ರದವರಲ್ಲಿ 2 ರೀತಿಯ ಬುದ್ಧಿಗಳನ್ನು ನೋಡ್ತಕ್ಕಂಥದ್ದು ಈ ನಕ್ಷತ್ರದವರ ವಿಶೇಷತೆ. ಅದಕ್ಕೆ ಚಿತ್ತಾ ನಕ್ಷತ್ರ 1ನೇ ಪಾದ 2ನೇ ಪಾದ ಬುಧನ ರಾಶಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮಗೆ ವಿಶೇಷವಾಗಿರ್ತಕ್ಕಂಥದ್ದು, ಈ ಚಿತ್ತಾ ನಕ್ಷತ್ರದಲ್ಲಿ ಯಾಕೆ ಹುಡ್ತಾರೆ, ಇದು ಯಾವ ಶಾಪವನ್ನು ತಗೊಂಡು ಹುಡ್ತದೆ ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿ ನಮ್ಮ ಈ DNA ಆಸ್ಟ್ರಾಲಜಿನಲ್ಲಿ ಪರಿಗಣಿಸ್ತಕ್ಕಂಥದ್ದು. ಯಾವುದು ಅಂತಂದರೆ, ಚಿತ್ತಾ ನಕ್ಷತ್ರ ಶುಕ್ರನ ದೋಷವನ್ನು ಹೊತ್ಕೊಂಡು ಹುಟ್ಟಿರ್ತಕ್ಕಂಥ ನಕ್ಷತ್ರ. ಶುಕ್ರನ ದೋಷವನ್ನು ಹೊತ್ಕೊಂಡು ಹುಟ್ಟಿದೆ ಅಂತಂದರೆ, ತುಲಾ ರಾಶಿಗೆ ಅಧಿಪತಿಯಾಗಿರ್ತಕ್ಕಂಥನು ಶುಕ್ರ. ಅಲ್ಲಿಗೆ ಶುಕ್ರ ಮತ್ತು ಕುಜ ಸೇರಿಕೊಂಡಾಗ ಏನಾಗ್ಬೋದು ಅಂತ ನೀವು ಲೆಕ್ಕಾಚಾರ ಮಾಡಿದ್ರೆ, ಆ ಲೆಕ್ಕಾಚಾರ ನೀವು ಊಹಿಸ್ಕೊಳ್ಳೋಕ್ಕೆ ಆಗೋದಿಲ್ಲ, ನೀವು ಜಡ್ಜ್ ಮಾಡೋಕ್ಕೆ ಆಗಲ್ಲ. ಯಾಕಂದ್ರೆ ನಾವು ಇನ್ನೂ ಹೇಳಲಿಲ್ಲ. ನಾವು ಹೇಳಿದಾಗ ಎಸ್ ನೀವು ಹೇಳ್ತಿರೋದು ಕರೆಕ್ಟ್, ಇಂಥದ್ದೇ ಒಂದು ಪ್ರಾಣಿ ನಮ್ಮ ಮನೇಲಿ ಇದೆ ಅಂತ ನೀವು ಜಡ್ಜ್ ಮಾಡಿಬಿಡ್ತೀರಿ. ಯಾಕಂದರೆ ಇದು ಮನುಷ್ಯರು, ಪ್ರಾಣಿಗಳು ಏನಂತ ಗೊತ್ತಾಗೋದಿಲ್ಲ. ಯಾಕಂದರೆ ಒಂದು ಮಿತ್ರ ಗ್ರಹ, ಒಂದು ಶತ್ರು ಗ್ರಹ ಸೇರಿಕೊಂಡಾಗ ಆ ಮನುಷ್ಯನ ಭಾವನೆಗಳಲ್ಲಿ ಆ ಅತಿರೇಕ ಅಂತಕ್ಕಂಥದ್ದು ಹೋದಾಗ ಏನು ಬೇಕಾದ್ರೂ ಆಗೋಗ್ಬೋದು. ಶುಕ್ರ ಅಂದರೆ ಏನು, ಕುಜ ಅಂದರೆ ಏನು? ಒಂದು ಶಾಂತಿ ಗ್ರಹ, ಇನ್ನೊಂದು ಯುದ್ಧ ಗ್ರಹ. ಒಂದು ಪ್ರೀತಿ ಗ್ರಹ, ಇನ್ನೊಂದು ಕೋಪ ಗ್ರಹ. ಅಲ್ಲಿಗೆ ಈ ಲೆಕ್ಕಾಚಾರಗಳ ವೈವಿಧ್ಯತೆಯನ್ನು ನೋಡಬೇಕು ಅಂತಂದಾಗ ನಾವು 2 ರಾಶಿಯಲ್ಲಿರ್ತಕ್ಕಂಥ ಚಿತ್ತಾ ನಕ್ಷತ್ರದವ್ರನ್ನ ಜಡ್ಜ್ ಮಾಡಿದಾಗ ಅಥವಾ ಚರ್ಚೆ ಮಾಡಿದಾಗ ಅಥವಾ ಅವರನ್ನು ನಾವು ವಿಂಗಡಿಸಿ ನೋಡಿದಾಗ ಈ ಬುದ್ಧಿ ವಿಕಲ್ಪಗಳು ಶುರುವಾಗುತ್ತೆ ಅಂತಂದರೆ ಅದಕ್ಕೆ ಇನ್ನೊಂದು ಕಾರಣಗಳು ಕೂಡ ನಾವು ಭಾಳ ಸ್ಪಷ್ಟವಾಗಿ ನೋಡ್ಬೋದು. ವಿಶೇಷವಾಗಿ
ಈ ಚಿತ್ತ ನಕ್ಷತ್ರ ಅಂತಂದರೆ ಬಹಳ ಭಯಂಕರ ಪವರ್ಫುಲ್ ಆಗಿರ್ತಕ್ಕಂಥ ನಕ್ಷತ್ರ. ಯಾರಾದ್ರೂ ಈ ಚಿತ್ತ ನಕ್ಷತ್ರ ಹುಟ್ಟಿದ್ದೀರಾ ಅವ್ರನ್ನ ಒಂದ್ಸರಿ ಅವ್ರ ಫೇಸ್ನ ಗಮನಿಸಿ, ನಿಮಗೆ ತಟ್ಟಂತ ಕರೆಕ್ಟ್ ನೋಡಿದಾಗ ಗಮನಿಸಿದಾಗ ಬರತಕ್ಕಂಥದ್ದು ಅವರ ಮುಖದಲ್ಲಿ ಹುಲಿಯ ಒಂದು ಫೇಸ್ ಕಾಣ್ತಕ್ಕಂಥದ್ದು, ಟೈಗರ್. ಆ ಟೈಗರು ಅದೇ ರೀತಿ ಕಣ್ಣುಗಳು, ಅದೇ ರೀತಿ ಫೇಸು, ಅದೇ ರೀತಿ ಗಾಂಭೀರ್ಯತೆ, ಅದೇ ರೀತಿ ಮುಖಚರ್ಯೆಯನ್ನು ನೀವು ಗಮನಿಸಿ ನೋಡಿ ನಿಮಗೆ ಕಾಣಿಸ್ತದೆ. ಅದಕ್ಕೆ ಈ ನಕ್ಷತ್ರದವರನ್ನು ನಾವು ಪವರ್ಫುಲ್ ಆಗಿರ್ತಕ್ಕಂಥ ನಕ್ಷತ್ರದವರು ಅಂತ ನಾವು ಕರಿತೀವಿ. ಭಾಳಷ್ಟು ಜನ ನೀವು ಈ ನಕ್ಷತ್ರ ಭವಿಷ್ಯ ತಗೊಂಡಾಗ ಅದರಲ್ಲಿ ಒಂದು ನಕ್ಷತ್ರಕ್ಕೆ ಒಂದು ಪ್ರಾಣಿ, ಒಂದು ನಕ್ಷತ್ರಕ್ಕೆ ಒಂದು ಸಸ್ತನಿ, ಒಂದು ನಕ್ಷತ್ರಕ್ಕೆ ಒಂದು ಪಕ್ಷಿ, ಈ ಥರ ಎಲ್ಲ ನಾವು ವಿಂಗಡಣೆ ಮಾಡ್ತಕ್ಕಂಥದ್ದನ್ನು ನೋಡಿದ್ದೀವಿ ನಾವು. ಯಾವ್ಯಾವ ಪ್ರಾಣಿಗಳು ಯಾವ ಪಕ್ಷಿಗಳು ಆ ನಕ್ಷತ್ರದ ಮೂಲಕ ನಮ್ಮನ್ನು ರೂಲ್ ಮಾಡ್ತವೆ, ಅದೇ ಪಕ್ಷಿ ಅದೇ ಪ್ರಾಣಿಗಳ ಫೇಸ್ ಕಟ್ಟನ್ನು ಹೊಂದಿರತಕ್ಕಂಥದ್ದನ್ನ ನಾವು ಹಲವಾರು ಜನಗಳಲ್ಲಿ ನೋಡ್ಬೋದು. ಅಂತಂದರೆ ಇದಕ್ಕಿಂತ ಸಾಕ್ಷಿ ಬೇರೆ ಇನ್ಯಾವುದೂ ಇಲ್ಲ. ಒಂದು ಸರಿ ದೃಷ್ಟಿಸಿ ನೋಡಿ, ನಿಮ್ಮನೇಲೇ ಒಂದು ಗಿಣಿ ಮುಖ ಕಾಣ್ಬೋದು, ನಿಮ್ಮನೇಲೇ ಒಂದು ನರಿ ಮುಖ ಕಾಣ್ಬೋದು, ನಿಮ್ಮನೇಲೇ ಒಂದು ಸಿಂಹದ ಮುಖ ಕಾಣ್ಬೋದು, ನಿಮ್ಮನೇಲೇ ಒಂದು ಹಸುವಿನ ಮುಖ ಕಾಣ್ಬೋದು. ಇವೆಲ್ಲ ಸೃಷ್ಟಿಗಳು ಯಾವ ರೀತಿ ಆಯಿತು ಅಂತಂದಾಗ ಆ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ನಮಗೂ ಇರತಕ್ಕಂಥ ಅವಿನಾಭಾವ ಸಂಬಂಧ ಅದು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದಕ್ಕೆ ಈ ಸೃಷ್ಟಿಯ ನಿಯಮಗಳೇ ಬಹಳಷ್ಟು ನಾವು ನೋಡಿಕೊಂಡಾಗ ಭಾಳ ಸ್ಪಷ್ಟ ನಮ್ಗೆ ಗೊತ್ತಾಗ್ತದೆ. ಇದನ್ನು ನಾವು ಮದುವೆ ಸಂದರ್ಭದಲ್ಲಿ ಆಗ್ತಕ್ಕಂಥ ಯೋನಿ ಕೂಟಗಳಲ್ಲಿ ಭಾಳ ಸ್ಪಷ್ಟವಾಗಿ ನಾವು ಕಾಣ್ತೀವಿ. ಹುಲಿ ಮತ್ತು ಹಸು ಈ ಎರಡು ನಕ್ಷತ್ರಗಳ, ಈ ಎರಡು ಪ್ರಾಣಿಗಳ ಯೋನಿ ಕೂಟ ಇದ್ದರೆ ಸೇರಬಾರ್ದು, ಸರಿ ಇಲ್ಲ, ವೈರತ್ವ ಅಂತ ನಾವು ಡಿವೈಡ್ ಮಾಡ್ತೀವಿ. ಚಿತ್ತ ನಕ್ಷತ್ರ 1ನೇ ಪಾದ 2ನೇ ಪಾದ ಬುಧನ ಜೊತೆ ಸಂಯೋಗ ಅಂತಕ್ಕಂಥ ಲೆಕ್ಕಾಚಾರ ತಗೊಂಡಾಗ ಯಾವುದೇ ಆದಂತಹ ಒಂದು ವ್ಯವಹಾರ, ವ್ಯಾಪಾರ, ಉದ್ಯೋಗ ಅಥವಾ ಆಡಳಿತ ಅದರಲ್ಲಿ ಬಹಳ ಡಾಮಿನೇಟಿಂಗನ್ನು ನೋಡ್ಬೋದು. ಅಂದರೆ ನಾನೇ ಲೀಡರ್, ನಾನೇ ನಾಯಕ, ನನ್ನ ಮುಂದೆ ಯಾರು ಇಲ್ಲ, ಯಾರು ನನ್ನ ಮುಂದೆ ನಿಂತ್ಕೋಬಾರ್ದು ಅಂತಕ್ಕಂಥ ದರ್ಪ ದುರಾಡಳಿತವನ್ನು ಈ ಕಾಮಿಸಿರ್ತಕ್ಕಂಥವ್ರು ನೋಡ್ತಾ ಇತ್ತು ಅಂದಾಗ ಒಂದು ಕಡೆ ರಿಸರ್ವ್ ಕ್ಯಾರೆಕ್ಟ್ರು, ಯಾರಿಗೂ ತೋರಿಸ್ಕೊಳ್ತಕ್ಕಂಥ ಗಾಂಭೀರ್ಯತೆ, ಇನ್ನೊಂದು ಕಡೆ ದರ್ಪ ದಬ್ಬಾಳಿಕೆ, ದಿಢೀರ್ನ ಸ್ಫೋಟಗೊಳ್ತಕ್ಕಂತಹ ಲೆಕ್ಕಾಚಾರಗಳನ್ನು ಈ ಅವಧಿಯಲ್ಲಿ ನೋಡ್ಬೋದು. ಅಂದರೆ ಇದಕ್ಕೆ ಭಾಳಷ್ಟು ಉದಾಹರಣೆಗಳನ್ನು ನಾವು ಮನೆ, ಫ್ಯಾಮಿಲಿ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ, ಉದ್ಯೋಗ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ, ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ, ಪಾರ್ಟ್ನರ್ಸ್ ಸಂಬಂಧಪಟ್ಟ ವಿಚಾರಗಳಲ್ಲಿ ಈ ಕ್ವಾಲಿಟಿಗಳು ನೋಡಿಕೊಂಡಾಗ ಭಾಳ ಜನ ಹೇಳ್ತಕ್ಕಂಥದ್ದು, ಬಿಡಪ್ಪ ಅವ್ರ ಕ್ಯಾಲ್ಕುಲೇಷನ್ನು ಅವ್ರ ಮುಂದೆ ನಿಂತ್ಕೊಳ್ಳೋಕ್ಕಾಗಲ್ಲ, ಬಾಯಿ ಕೊಡೋಕ್ಕಾಗಲ್ಲ, ನಾವು ಅವ್ರು ಮಾಡಿದ್ದೇ ವಾದ, ಅವ್ರು ಹೇಳಿದ್ದೇ ವಿಧಿ, ಅವ್ರು ಹೇಳಿದ್ದೇ ಶಾಸನ, ನಮ್ಮ ಕೈಲಿ ಮಾಡೋಕ್ಕಾಗಲ್ಲಪ್ಪ ಅಂತ ಕೆಲವರು. ಅಯ್ಯೋ ಇವ್ರ ಸವಾಸನೇ ಬೇಡ, ನಮ್ಮ ಮೆಂಟಾಲಿಟಿ ಇವ್ರ ಮೆಂಟಾಲಿಟಿ ಸೂಟಬಲ್ಲೇ ಆಗಲ್ಲ, ನಾವು ಎಷ್ಟೇ ತಗ್ಗಿ ಹೋಗ್ಬೋದ್ರೂ ಕೂಡ ಅವರು ಡಾಮಿನೇಟಿಂಗ್ ಮಾಡ್ತಾರೆ, ಅವ್ರದ್ದೇ ನಡಿಬೇಕು, ಅವ್ರದ್ದೇ ಆಗಬೇಕು ಅಂತಕ್ಕಂತಹ ಒಂದು ಮನೋವ್ಯಾಧಿಯಿಂದ ಅವ್ರು ನರಳ್ತಾ ಇದ್ದಾರೆ. ನಮ್ಗೆ ಇವ್ರ ಸವಾಸನೆ ಬೇಡ ಅಂತೇಳಿ ಬಿಟ್ಟು ಹೋಗ್ತಕ್ಕಂಥದ್ದು. ಕೆಲವರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಕ್ಕಂಥ ಸಂಬಂಧಗಳಲ್ಲಿ ಇರೋದ್ರಿಂದ ಬಿಡೋಕ್ಕೂ ಆಗದೆ, ಕಟ್ಕೊಳ್ಳೋಕ್ಕೂ ಆಗದೆ, ಅನುಭವಿಸೋಕ್ಕೂ ಆಗದೆ ಇರತಕ್ಕಂಥ ಲೆಕ್ಕಾಚಾರಗಳಿಂದ ಇವತ್ತು ಭಾಳಷ್ಟು ನೊಂದು ಬೆಂದು ಇವತ್ತು ಹಲವಾರು ಶಾಪಕ್ಕೆ ಒಳಗಾಗಿರೋದ್ರಿಂದ ಈ ಕುಜ ಮತ್ತು ಬುಧನ ಸಂಬಂಧದಲ್ಲಿ ಬರೀ ವ್ಯಾವಹಾರಿಕವಾಗಿರ್ತಕ್ಕಂಥ ಲೆಕ್ಕಾಚಾರಗಳು ಹೆಚ್ಚಾಗಿ ನಡೆಯೋದ್ರಿಂದ ಅಲ್ಲಿ ಮಾನವೀಯ ಮೌಲ್ಯಗಳಿಗೆ ಯಾವುದೇ ರೀತಿ ಬೆಲೆ ಇಲ್ಲದಿರೋದ್ರಿಂದ ಇವತ್ತು ಫ್ಯಾಮಿಲಿ ಮತ್ತು ಉದ್ಯೋಗ ವ್ಯವಹಾರಗಳಲ್ಲಿ ಕಮರ್ಷಿಯಲೈಸ್ ಆಗಿರೋದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರೀತಿ, ಪ್ರೇಮ, ಪ್ರಣಯಕ್ಕೆ ವ್ಯಾಲ್ಯೂ, ಬೆಲೆ ಇಲ್ದಿರತಕ್ಕಂಥ ಸಂಬಂಧಗಳು ಇವತ್ತು ವಿಚ್ಛೇದನ ಸ್ಥಿತಿಗೆ ನರಳ್ತಾ ಇರೋದ್ರಿಂದ ಇವತ್ತು ಮಾನಸಿಕವಾದಂಥ ಹಿಂಸೆಯನ್ನು ಹಲವಾರು ಕುಟುಂಬಗಳು ಅನುಭವಿಸ್ತಾ ಇದ್ದೀವಿ. ಅಂತಂದರೆ ಇವತ್ತು ಎಷ್ಟೋ ಜನ ನಮ್ಮ ಕುಟುಂಬಗಳಲ್ಲಿ ಇಂತಹ ವ್ಯಕ್ತಿತ್ವ ಇರ್ತಕ್ಕಂಥ ನಾವು ಕಾಣ್ತಾ ಇರ್ತೀವಿ. ಕಾರಣ ಏನು ಅಂತಂದರೆ ಇದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್. ಅಂದರೆ ಕುಜ ಮತ್ತು ಈ ಚಂದ್ರನ ಒಂದು ಭೋಗ ವಿಭೋಗದ ಪ್ರತೀಕತೆ. ಎಲ್ಲೂ ಏನನ್ನೂ ಸೋಲದೆ, ಏನನ್ನೂ ಮಾಡದೆ, ಈ ಟಾರ್ಚರು, ಹಿಂಸೆ ಕೊಟ್ಟು ತನ್ನದೇ ದುರಾಡಳಿತ ಮಾಡತಕ್ಕಂಥ ಎಷ್ಟೋ ಜನ ಇಂದಿನ ಜನ್ಮದಲ್ಲಿ ಈ ತಪ್ಪುಗಳನ್ನ ಮಾಡೋದ್ರಿಂದ ಈ ಜನ್ಮದಲ್ಲೂ ಕೂಡ ಅದು ಕ್ಯಾರಿ ಓವರ್ ಆಗ್ತಾ ಇರ್ತಕ್ಕಂಥ ಲೆಕ್ಕಾಚಾರ ನೋಡಾಗ ಇವತ್ತು ಕೂಡ ಇಂತಹ ಅವಘಡಗಳಿಗೆ ಒಳಗಾಗ್ತಿರುತ್ತಂದರೆ ಅವರಿಗೆ ತಮ್ಮ ಎದುರಿನ ವ್ಯಕ್ತಿಗಳು ಏನನ್ನ ಅನುಭವಿಸ್ತಿದ್ದಾರೆ ನನ್ನಿಂದ ಅಂತಕ್ಕಂತಹ ಒಂದು ಚೂರು ಆ ಮನುಷ್ಯತ್ವ ಅಂತಕ್ಕಂಥದ್ದು ಆ ವ್ಯಕ್ತಿಗಳ ಅರಿವಿಗೆ ಬರೋದಿಲ್ಲ. ಇವತ್ತು ಕೂಡ ಇದ್ದಾರೆ, ತಾನು ಮಾಡಿದ್ದೇ ಆಗಬೇಕು ಅಂತಕ್ಕಂಥ ಶಾಸನ ಇವತ್ತು ಎಷ್ಟೋ ಜನ ಪರಿಪಾಲನೆ ಮಾಡ್ತಿರೋದ್ರಿಂದ
ಎದುರುಗಡೆ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ, ಅವರ ಒಂದು ನೋವು, ಅವರ ಒಂದು ಸಂಕಟ, ಅಥವಾ ನನ್ನ ನಡವಳಿಕೆಗಳಿಂದ ಅವ್ರಿಗೆ ಏನು ತೊಂದರೆ ಆಯಿತು ಅಂತ ತಿಳ್ಕೊಳ್ತಕ್ಕಂಥ ಮನೋಭಾವನೆಯನ್ನು ಮರ್ತಿರೋದ್ರಿಂದ ಇವತ್ತು ಕೂಡ ಎಷ್ಟೋ ಜನ ಒಬ್ರಿಗೊಬ್ರು ಸಂಬಂಧಗಳು ಛಿದ್ರ ಆಗೋಗಿದ್ದಾವೆ. ಅದು ವಿದ್ಯಾಭ್ಯಾಸ ಸಂದರ್ಭದಿಂದನೇ ಶುರು ಆಗ್ತದೆ. ನಾನೇ ಚೆನ್ನಾಗಿ ಓದೋದು, ನನ್ನ ಮುಂದೆ ಇರಬೇಕು, ನನ್ನ ಮುಂದೆ ಯಾರು ಕೂತ್ಕೋಬೋದು, ನನ್ನ ಹಿಂದೆ ಕೂತ್ಕೋಬೇಕು ಎಲ್ಲರೂ, ನನ್ನ ಅಕ್ಕಪಕ್ಕದಲ್ಲಿ ಯಾರು ಕೂತ್ಕೋಬಾರ್ದು, ನನ್ನ ಯಾರು ಕಾಪಿ ಮಾಡಬಾರ್ದು, ನನ್ನ ಯಾರು ನೋಡಬಾರ್ದು, ನಾನೇ ಮಾಡಬೇಕು ಅಂತ ಮೆಂಟಾಲಿಟಿ ಆ ಮಕ್ಕಳುಗಳಿಗೆ ಅವಾಗಿಂದನೇ ಬಂದ್ಬಿಟ್ಟಿರ್ತದೆ. ಡಾಮಿನೇಟಿಂಗ್ ಕಮರ್ಷಿಯಲ್ ಡಾಮಿನೇಟಿಂಗ್. ಫ್ಯಾಮಿಲಿ ತಗೊಂಡಾಗಲೂ ಕೂಡ ವಾದ ವಿವಾದಗಳಿಗೆ ಎಣೆ ಇಲ್ಲದೆ ತನ್ನದೇ ದರ್ಪ ದಬ್ಬಾಳಿಕೆಯನ್ನು ತೋರಿಸ್ಕೊಂಡು ಎಲ್ಲದರಲ್ಲೂ ತನ್ನ ಒಂದು ಆಡಳಿತಕ್ಕೆ ಆಸ್ಪದ ಕೊಡ್ತಕ್ಕಂತಹ ಹಲವಾರು ಜನ ಇವತ್ತು ಇವನು ಯಾಕಾದರೂ ಮನೆಗೆ ಬರ್ತಾನೋ, ಇವಳು ಯಾಕಾದರೂ ಮನೆಗೆ ಬರ್ತಾಳೋ, ಅವನು ಆಚೆ ಇದ್ರೆ ನಮ್ಮ ನೆಮ್ಮದಿ, ಮನೆಗೆ ಬಂದುಬಿಟ್ರೆ ಸಾಕು ವಾರ ಶುರು ಆಗುತ್ತೆ ಅಂತಕ್ಕಂತಹ ಲೆಕ್ಕಾಚಾರದಲ್ಲಿ ಮನನೊಂದು ಆಗಿರ್ತಕ್ಕಂಥ ಶಾಪವೇ ಶುಕ್ರನ ಶಾಪ ಚಿತ್ತ ನಕ್ಷತ್ರಕ್ಕೆ. ಇದು ಒಂದೆಡೆ ಆಯಿತು ಅಂದರೆ ಇನ್ನೊಂದು ಪ್ರಾಬ್ಲಮ್ಗಳು ಏನು ಮಾಡ್ತಾರೆ ಅಂತಂದರೆ, ಚಿತ್ತ ನಕ್ಷತ್ರ ಮತ್ತು ಶುಕ್ರನ ಸಂಬಂಧ ಅಂತ ತಗೊಂಡಾಗ ಅಲ್ಲಿ ಶುಕ್ರ ಮತ್ತು ಕುಜನ ಸಂಬಂಧ ತಗೊಂಡಾಗ ವಿಶೇಷವಾಗಿ ಇದಕ್ಕೆ ವಿಶ್ವಕರ್ಮರ ಒಂದು ಸಂಬಂಧ ಅಂತ ಹೇಳ್ತೀವಿ. ವಿಶ್ವಕರ್ಮರು ಅಂದರೆ ಯಾರು? ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಶ್ವಕರ್ಮರು ಅದರದೇ ಒಂದು ಪಂಗಡ, ಅದರದೇ ಒಂದು ಉದ್ದೇಶಗಳು, ಅದರದೇ ಒಂದು ವಿಚಾರಗಳನ್ನು ಇವತ್ತು ನಾವು ಭಾಳಷ್ಟು ಕಡೆ ನೋಡ್ತಾ ಇರ್ತೀವಿ. ಅಲ್ಲಿಗೆ ಒಂದು ಲೆಕ್ಕಾಚಾರದಲ್ಲಿ ಅದು ಯಾವುದೋ ಒಂದು ಪಂಗಡಕ್ಕೆ, ಒಂದು ಜಾತಿಗೆ ಸೀಮಿತ ಆಗಿರ್ತಕ್ಕಂಥ ವಿಶ್ವಕರ್ಮರು ಅಲ್ಲ. ವಿಶ್ವಕರ್ಮರು ಅಂದ ತಕ್ಷಣ ಕರ್ಮ ಅಂದ್ರೇನು? ಕ್ರಿಯೇಟಿವಿಟಿ ಅಂತ ಹೇಳ್ತೀವಿ, ಕೆಲಸ ಅಂತ ಹೇಳ್ತೀವಿ. ಕೆಲಸ ಯಾವುದೇ ಬಗೆಯಲ್ಲಿ ಕ್ರಿಯೇಟಿವಿಟಿ ಆಗ್ಬೋದು. ವಿಶ್ವ ಅಂದ್ರೇನು? ವಿಶ್ವದಲ್ಲೇ ಇರತಕ್ಕಂತಹ ಎಲ್ಲ ಕ್ರಿಯೇಟಿವಿಟಿಗಳು, ಎಲ್ಲ ರೀತಿಯಾದ ಕಲೆ, ಸಾಹಿತ್ಯ, ಸಂಗೀತ, ನಟನೆ, ನರ್ತನ, ಪ್ರತಿಯೊಂದು ವಿಚಾರಗಳು, ಚಿನ್ನ, ಬೆಳ್ಳಿ, ವಜ್ರ ವೈಡೂರ್ಯ ಕಲೆ, ಕುಶರಿ ಕೆಲಹ, ಬ್ಯೂಟಿಷಿಯನ್, ಬ್ಯೂಟಿ ಪಾರ್ಲರು, ಮತ್ತು ವಿಧವಾದ ವಸ್ತ್ರ ವಿನ್ಯಾಸಗಳು, ಇವೆಲ್ಲ ಕಲೆಗೆ ಸಂಬಂಧಪಟ್ಟಂಥ ಲೆಕ್ಕಾಚಾರ ತಗೊಂಡಾಗ ಇದೆಲ್ಲದಕ್ಕೂ ಅಧಿಪತಿಯಾಗಿರ್ತಕ್ಕಂಥವನು ವಿಶ್ವಕರ್ಮರು. ನೋಡಿ, ವಿಶ್ವಕರ್ಮರು ಇಲ್ದಿರ್ತಕ್ಕಂಥ ಜಾಗವೇ ಇಲ್ಲ. ಆದರೆ ಎಲ್ಲರಿಗೂ ಸೇರಿರ್ತಕ್ಕಂಥವ್ರು ವಿಶ್ವಕರ್ಮರು ಅಂತಕ್ಕಂಥದ್ದನ್ನ ಎಲ್ಲಿ ಸಾಹಿತ್ಯ ಇಲ್ಲಿ, ಎಲ್ಲಿ ಸಂಗೀತ ಇಲ್ಲಿ, ಎಲ್ಲಿ ಕಲೆಗಳಿಲ್ಲ, ಎಲ್ಲಿ ನಮ್ಮ ದೈನಂದಿನ ಜೀವನಕ್ಕೆ ಬೇಕಾದಂತಹ ಹಲವಾರು ಗೃಹೋಪಕರಣಗಳ ಒಂದು ಡಿಸೈನ್, ಚಿತ್ತಾರ, ಬ್ಯೂಟಿಷಿಯನ್ ವಸ್ತು, ಇದು ಡಿಸೈನ್ ವಸ್ತುಗಳು, ಬಟ್ಟೆಗಳು, ಚಿತ್ತ ವಿಚಾರಗಳಂತಹ ಲೆಕ್ಕಾಚಾರಗಳು ಯಾರಿಗೆ ಅವಶ್ಯಕತೆ ಇದೆ, ಎಲ್ಲರಿಗೂ ಅವಶ್ಯಕತೆ ಆಗಿರ್ತಕ್ಕಂಥದ್ದು, ಅಲ್ಲೆಲ್ಲ ವಿಚಾರಗಳು ತುಂಬಿರ್ತಕ್ಕಂಥನು ವಿಶ್ವಕರ್ಮರು. ಅಂದರೆ ಚಿತ್ತ ನಕ್ಷತ್ರ ತಗೊಂಡಾಗ ಇವರ ಆಡಳಿತಕ್ಕೆ ನಾವೆಲ್ಲ ಒಳಪಡ್ತೀವಿ. ಅದಕ್ಕೆ ಚಿತ್ತ ನಕ್ಷತ್ರ ವೆರಿ ಪವರ್ಫುಲ್ ನಕ್ಷತ್ರ. ಅಂದರೆ ವಿಶ್ವಕರ್ಮರ ನಕ್ಷತ್ರ. ವಿಶ್ವಕರ್ಮರು ಕಲೆಗಳಿಗೆ ಅಧಿಪತಿಯಾಗಿರ್ತಕ್ಕಂಥವ್ರು ಅಂಥದ್ದು, ಯಾವುದೇ ಕಲೆ ಆಗಿರ್ಬೋದು, ಆ ಎಲ್ಲ ಕಲೆಗಳಿಗೆ ಅಧಿಪತಿಯಾಗಿರ್ತಕ್ಕಂಥವ್ರು ವಿಶ್ವಕರ್ಮರು ಅಂತ ಹೇಳ್ತೀವಿ. ಇಲ್ಲಿ ಈ ಕುಜ ಶುಕ್ರ ಅಂತಕ್ಕಂತಹ ಸಂಬಂಧ ಬಂದಾಗ ಒಬ್ಬ ವ್ಯಕ್ತಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಶುಕ್ರನ ಭಾಗ್ಯೋದಯ ಬಂದಾಗ, ಅದು ಜನ್ಮ ಲಗ್ನಲಾಗಿರ್ಬೋದು, ಭಾಗ್ಯ ಲಗ್ನಲಾಗಿರ್ಬೋದು, ಜನ್ಮ ಸಂಖ್ಯೆಲಾಗಿರ್ಬೋದು, ಅಥವಾ ರಾಶಿಯಾಧಿಪತಿ ಆಗಿರ್ಬೋದು, ಯಾವುದೇ ಒಂದು ಭಾಗದಲ್ಲಿ ಬಂದ ಸಂದರ್ಭದಲ್ಲಿ ಮನೆಯೆಲ್ಲ ನೀಟಾಗಿ ಇಟ್ಕೋಬೇಕು, ಕ್ಲೀನಾಗಿ ಇಟ್ಕೋಬೇಕು. ಪ್ರತಿಯೊಂದು ವಿಚಾರದಲ್ಲೂ ಕೂಡ, ಪ್ರತಿಯೊಂದು ಸಣ್ಣ ವಿಚಾರ ಕೂಡ ಒಂದು ಧೂಳು ಕಣವು ಇರಬಾರ್ದು ಅಂತೇಳಿ ಒಂಥರ ಲ್ಯಾವಿಶ್ ಲಕ್ಸುರಿಗೆ ಶುದ್ಧತೆಯನ್ನು ಗಳಿಸ್ತಕ್ಕಂಥವ್ರು ಈ ಶುಕ್ರನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮನಸ್ಥಿತಿಯವರು. ಅವ್ರು ಆಗ್ತಕ್ಕಂಥ ಬಟ್ಟೆ, ಅವರ ನಡವಳಿಕೆ, ಅವರ ಒಂದು ಡಿಸೈನ್, ಜ್ಯುವೆಲರಿ, ಪ್ರತಿಯೊಂದು ಹಂತ ನಡವಳಿಕೆಗಳು ಕೂಡ ಅವರು ಎಲ್ಲದರಲ್ಲೂ ಕೂಡ ಅಲಂಕಾರಿಕವಾದಂತಹ ಮನಸ್ಥಿತಿಯನ್ನು ಹೊಂದಿರೋದ್ರಿಂದ, ಅಲಂಕಾರಕ್ಕೆ ಹೆಚ್ಚು ಒತ್ತು ಕೊಡೋದ್ರಿಂದ, ಒಂದು ಪ್ರೆಸೆಂಟೇಷನ್ ನೋಡ್ತಕ್ಕಂಥ ಲೆಕ್ಕಾಚಾರಕ್ಕೆ ಬಹಳಷ್ಟು ವೈವಿಧ್ಯತೆ ಕೊಡೋದ್ರಿಂದ, ಅಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಬಹಳಷ್ಟು ವೈವಿಧ್ಯಮಯವಾದಂತಹ ನಡವಳಿಕೆಗಳನ್ನು ನೋಡ್ಕೊಳ್ಳೋದ್ರಿಂದ ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಆದರೆ ಇವರು ಏನು ಮಾಡ್ತಾರೆ ಅಂತಂದರೆ, ಏನು ಅವರು ಸೃಷ್ಟಿ ಮಾಡ್ಕೊಂಡಿರ್ತಾರೆ, ಏನು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ, ಏನು ಡಿಸೈನ್ ಮಾಡ್ಕೊಂಡಿರ್ತಾರೆ, ಎಷ್ಟು ಅಲಂಕಾರಕವಾಗಿ ಮಾಡ್ಕೊಂಡಿರ್ತಾರೆ, ಅದೆಲ್ಲವನ್ನು ಕ್ಷಣಾರ್ಧದಲ್ಲಿ ಅವರ ಚಿಂದಿ ಮಾಡಿ ಪುಡಿ ಮಾಡಿ ಒಡೆದು ಬಿಸಾಕ್ತಕ್ಕಂತಹ ನಡತೆಯನ್ನು ಹೊಂದಿರ್ತಾರೆ ಅಂತಂದರೆ, ಇದು ನಿಮ್ಮ ಮನೆಗಳು ಕೂಡ ನಡೆದಿರಬೇಕು. ಒಳ್ಳೆ ಮನೆ ಕಟ್ತಾನೆ, ಏನೋ ಒಂದು ತಲೆ ಕೆಡ್ತದೆ, ಇಮ್ಮಿಡಿಯೇಟಾಗಿ ಎಲ್ಲ ಒಡೆದು ಬಿಸಾಕ್ಬಿಡ್ತಾನೆ. ಲಕ್ಷಾಂತರ ಕೋಟ್ಯಾಂತರ ಖರ್ಚು ಮಾಡಿ ಮನೆ ಕಟ್ಟಿರ್ತಾರೆ, ಒಡೆದು ಬಿಸಾಕ್ಬಿಡ್ತಾರೆ JCB ತಗೊಂಬಂದು. ಮನೆಯೆಲ್ಲ ಅದ್ಭುತವಾಗಿ ಅಲಂಕಾರ ಮಾಡ್ತಾರೆ, ಒಳ್ಳೊಳ್ಳೆ ಫರ್ನಿಚರ್, ಒಳ್ಳೊಳ್ಳೆ ಗ್ಲಾಸ್, ಒಳ್ಳೊಳ್ಳೆ ಡಿಸೈನು, ಪಳ ಅಂತ ಉಳಿತಿರ್ತಾರೆ, ಲಕ್ಷಾಂತರ ರೂಪಾಯಿ ಕೊಟ್ಟು ತಂದು ಹಾಕಿರ್ತಾರೆ. ಬಂತು ಒಂದು ಟೈಮಲ್ಲಿ ಕೋಪ, ಎಲ್ಲ ಒಡೆದು ಚಿಂದಿ ಮಾಡಾಕ್ಬಿಡ್ತಾರೆ. ಗೊತ್ತೇ ಆಗಲ್ಲ.
ನಿಮ್ಮ ಮನೆಗಳಲ್ಲಿ ನೋಡಿರ್ಬೋದು ಈ ಒಂದು ವ್ಯವಸ್ಥೆಯನ್ನು. ಇವನೇನು ಹುಚ್ಚನ ಮೆಂಟ್ಲ ಇಷ್ಟೊಂದು ಲಕ್ಷಾಂತರ ರೂಪಾಯಿ ಕೊಟ್ಟು ಮಾಡಿರ್ತಕ್ಕಂಥ ಅಲಂಕಾರನ ಒಂದು ನಿಮಿಷದಲ್ಲಿ ಪುಡಿ ಮಾಡಿದ ಹೊಡೆದಾಕದ್ನಲ್ಲ ಅಂದರೆ, ಡಿಸೈನ್ ಮಾಡ್ರೂ ಅಲಂಕಾರ ಮಾಡ್ರೂ ಮಾಡಿಸ್ಕೊಂಡಿರೋನು ಶುಕ್ರ, ಅದನ್ನು ಒಡೆದು ಚಿಂದಿ ಮಾಡಿರೋನು ಕುಜ. ನೋಡಿ ಎಂಥ ಅದ್ಭುತವಾಗಿರ್ತಕ್ಕಂಥ ಸಂಯೋಗ ಅಂದರೆ, ಇವಾಗ ನೀವೇಳಿ ಯಾರು ಯಾರಿಗೆ ವೈರಿ, ಯಾರು ಯಾರಿಗೆ ಶತ್ರು ಅಂತೇಳಿ ಈ ರೀತಿಯ ಅನೇಕ ವಿಚಾರಗಳ ವ್ಯಕ್ತಿತ್ವಗಳನ್ನು ಹೆಣ್ಣು ಗಂಡುಗಳನ್ನ ನೋಡ್ತಾ ಇರೋದ್ರಿಂದ ಇವತ್ತು ನಮ್ಮ ಸಾಮಾಜಿಕ ಬದುಕಿನಲ್ಲಿ ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಕುಜ ಶುಕ್ರ. ತಾನೇ ಸೃಷ್ಟಿ ಮಾಡತಕ್ಕಂತಹ ಒಂದು ಅದ್ಭುತವಾದಂಥ ಭವ್ಯ ಬಂಗಲೆ ಅಥವಾ ಒಂದು ಕ್ರಿಯೇಟಿವಿಟಿ ವಸ್ತುಗಳು ಅಥವಾ ಮನೇಲಿರ್ತಕ್ಕಂಥ ಅಲಂಕಾರಕ ವಸ್ತುಗಳನ್ನು ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ಎಮೋಷನಲ್ ಆಗಿ ಕೋಪ ಮಾಡಿಕೊಂಡು ಟೆನ್ಷನ್ ಮಾಡಿಕೊಂಡು ಅದನ್ನು ಛಿದ್ರ ಮಾಡ್ತಕ್ಕಂತಹ ಶಾಪಕ್ಕೆ ಈ ವ್ಯಕ್ತಿಗಳು ಒಳಗಾಗೋದ್ರಿಂದ ಭಾಳ ವಿಶೇಷವಾಗಿ ಶತ್ರುಗಳ ಒಂದು ಉತ್ಪತ್ತಿ ಜಾಸ್ತಿ ಆಗ್ತದೆ ಈ ಚಿತ್ತ ನಕ್ಷತ್ರದವರಿಗೆ. ಆದ್ದರಿಂದ ಕೇರ್ಫುಲ್ ಆಗಿರಬೇಕು. ಯಾವುದೇ ವಾದ ವಿವಾದಗಳಿಗೆ ಆಸ್ಪದ ಕೊಡದೆ, ಯಾವುದೇ ಶತ್ರುಗಳನ್ನು ಬೆಳೆಯೋದಕ್ಕೆ ಬಿಡದೆ, ತನ್ನಲ್ಲಿ ಒಂದು ಸಂಯಮವನ್ನು ಕಾಪಾಡ್ಕೊಳ್ತಕ್ಕಂಥದ್ದು, ತನ್ನಲ್ಲೇ ಒಂದು ಸಮಾಧಾನ ಮಾಡ್ಕೊಳ್ತಕ್ಕಂಥದ್ದು ಈ ಚಿತ್ತ ನಕ್ಷತ್ರದವರಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಸಲಹೆಗಳು. ಇದು ಸ್ವತಂತ್ರವಾಗಿ ಬರ್ತಕ್ಕಂಥ ಲೆಕ್ಕಾಚಾರಗಳಲ್ಲ. ಈ ಶುಕ್ರನಿಗೆ ಸಂಬಂಧಪಟ್ಟಂಥ ದೋಷಗಳು ಈ ಕುಜನಿಗೆ ಸಂಬಂಧಪಟ್ಟ ಚಿತ್ತ ನಕ್ಷತ್ರರಿಗೆ ಪರಿಪೂರ್ಣವಾಗಿ ನಿವಾರಣೆ ಆಗಬೇಕು ಅಂತಂದಾಗ ಏನು ಮಾಡಬೇಕು, ಪರಿಹಾರಗಳ ಕಡೆ ಗಮನ ಕೊಡೋಣ. ವಿಶೇಷವಾಗಿ ನೀವು ಮಾಡಬೇಕಾದ ಕೆಲಸ ಏನಂತಂದರೆ, ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಆರಾಧನೆಯನ್ನು ಮಾಡಬೇಕು. ಮಹಾಲಕ್ಷ್ಮಿ ಆರಾಧನೆ, ಮಹಾಲಕ್ಷ್ಮಿಗೆ ಕ್ಷೀರಾಭಿಷೇಕ ಎಲ್ಲವನ್ನು ಮಾಡಿ ಆ ಒಂದು ದೇವತಾ ಸ್ಥಳದಲ್ಲಿ ಇರ್ತಕ್ಕಂತಹ ಒಂದು 6 ಜನ ಮುತ್ತೈದರಿಗೆ ಮಡಿಲು ತುಂಬಿರ್ತಕ್ಕಂಥ ಸಾಮಾನುಗಳನ್ನೆಲ್ಲ ಕೊಟ್ಟು, ಅಕ್ಷತೆ ಕಾಳನ್ನು ಕೊಟ್ಟು ಅವರಿಂದ ಆಶೀರ್ವಾದವನ್ನು ಮಾಡಿಸ್ಕೋಬೇಕು. ಅಕ್ಷತೆ ಕಾಳನ್ನು ಹಾಕಿ ಆಶೀರ್ವಾದವನ್ನು ಮಾಡಿಸ್ಕೋಬೇಕು. ಇದನ್ನು 6 ಶುಕ್ರಗಳ ಕಾಲ ಯಾರು ಮಾಡ್ತೀರಿ ಅವರಿಗೆ ಈ ಚಿತ್ತ ನಕ್ಷತ್ರದ ಶುಕ್ರ ದೋಷಗಳು ಪರಿಪೂರ್ಣವಾಗಿ ನಿವಾರಣೆ ಆಗ್ತದೆ. ಅದಾದ ಮೇಲೆ ಸಾಧ್ಯವಾದರೆ ಶುಕ್ರವಾರ ದಿವಸ ಗೋಪೂಜೆಯನ್ನು ಮಾಡ್ತಕ್ಕಂಥದ್ದು ಸರ್ವಶ್ರೇಷ್ಠವಾದಂಥ ಪರಿಹಾರಗಳಲ್ಲಿ ಒಂದು. ಅದಾದ ಮೇಲೆ ಯಾವ್ದಾದ್ರು ಹೆಣ್ಮಕ್ಳಿಗೆ ಮದುವೆ ಆಗ್ತಿಲ್ಲ ಅಂತಂದಾಗ ಆ ಹೆಣ್ಮಕ್ಳಿಗೆ ತಾಳಿಯನ್ನು ಕೊಡ್ತಕ್ಕಂತಹ ಒಂದು ಮನೋಭಾವನೆಯನ್ನು ಅಥವಾ ಒಂದು ಕರ್ತವ್ಯವನ್ನು ಅಥವಾ ಒಂದು ಸಹಾಯವನ್ನು ಈ ಚಿತ್ತ ನಕ್ಷತ್ರದವರು ಎಷ್ಟು ಮಾಡ್ತಿರೋ ಅಷ್ಟು ನಿಮಗೆ ಒಳ್ಳೆಯದಾಗ್ತದೆ. ಯಾವುದಾದ್ರೂ ಒಂದು ದೇವಸ್ಥಾನಗಳಲ್ಲಿ, ದೇವಿ ದೇವಸ್ಥಾನಗಳಲ್ಲಿ ಶಕ್ತಿ ದೇವತೆ ಅಥವಾ ಉಗ್ರ ಸ್ವರೂಪಿಯಾಗಿರ್ತಕ್ಕಂಥ ದೇವತೆ ಇದ್ದರೆ ಮಂಗಳವಾರ ಅಥವಾ ಶುಕ್ರವಾರ ದಿವಸ 108 ನಿಂಬೆ ಹಣ್ಣಿನ ಹಾರವನ್ನು ಆ ದೇವಿಗೆ ತಗೊಂಡೋಗಿ ಹಾಕೋದ್ರಿಂದ ನಿಮ್ಮ ಮನೋಸಂಕಲ್ಪಗಳಲ್ಲಿ ವಿಶೇಷವಾಗಿ ಕುಜನ ಕಾರಕತ್ವಗಳ ದೋಷಗಳನ್ನು ಪರಿಹಾರ ಮಾಡು, ಶುಕ್ರ ಸಂಬಂಧಪಟ್ಟ ದೋಷಗಳನ್ನು ಪರಿಹಾರ ಮಾಡು ಅಂತೇಳಿ ನೀವು ಪರಿವರ್ತನೆ ರೂಪವಾಗಿ ಮಾಡ್ತಕ್ಕಂಥದ್ದು. ಯಾವಾಗ ಚಿತ್ತ ನಕ್ಷತ್ರ ಇರಬೇಕು ಅಂಥ ದಿನ ಪರಿವರ್ತನೆ ಮಾಡ್ಕೊಳ್ತಕ್ಕಂಥದ್ದು ವಿಶೇಷವಾದಂತಹ ದೋಷ ಪರಿಹಾರಕ್ಕೆ ಮೊದಲಾಗ್ತದೆ. ಅದಾದಮೇಲೆ ವಿಶೇಷವಾಗಿ ನೀವು ಮಾಡ್ತಕ್ಕಂಥ ಲೆಕ್ಕಾಚಾರಗಳು ಏನಪ್ಪ ಅಂತಂದರೆ, ಈ ದುಡ್ಡು ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಬಡ್ಡಿಗೆ ದುಡ್ಡನ್ನು ಬಿಡಬಾರ್ದು. ಅದರಲ್ಲಿ ಎಸ್ಪೆಷಲಿಗೆ ಈ ಶುಕ್ರವಾರ ದುಡ್ಡೇನಾದ್ರು ಸಾಲ ಕೊಟ್ಟರೆ ಕುತ್ತಿಗೆವರೆಗೂ ನಿಮಗೆ ಬರ್ತದೆ. ಇದನ್ನು ಎಷ್ಟೋ ಜನ ಸಾಮಾಜಿಕ ಬದುಕಿನಲ್ಲಿ ಮಾತಾಡ್ಕೊಳ್ತಾರೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಬಡ್ಡಿ ಬಿಸ್ನೆಸ್ಸೇ ಮಾಡಬಾರ್ದು, ಅದರಿಂದ ಶಾಪಗಳು ಜಾಸ್ತಿ ಆಗ್ತದೆ. ದುಡ್ಡು ಅಂದರೆ ಶುಕ್ರನ ಕೊಟ್ಟು ನಾವು ಶಾಪ ಹಾಕ್ಸ್ಕೊಳ್ತಕ್ಕಂಥದ್ದು ಕುಜನ ಒಂದು ದೋಷ ಆಗ್ತದೆ. ಅದರಿಂದ ಇದನ್ನು ಬಿಡಬೇಕು. ಯಾವಾಗಲೂ ಒಂದು ಬಿಲ್ವ ಕಾಯನ್ನು ಜೊತೆಲಿಟ್ಕೊಂಡಿರಬೇಕು. ಬಿಲ್ವ ಮರ, ಬಿಲ್ವ ಎಲೆ ನೋಡಿದ್ರಲ್ಲ, ಬಿಲ್ವ ಕಾಯನ್ನು ಯಾವಾಗಲೂ ಜೊತೆಲಿಟ್ಕೊಂಡಿರಬೇಕು. ಕಾಲಭೈರವನ್ನ ಆರಾಧನೆ ಮಾಡಬೇಕು ಶನಿವಾರ. ಈ ರೀತಿ ಹಲವಾರು ಉಪಚಾರಗಳು, ಪರಿಹಾರಗಳು ಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿರೋದ್ರಿಂದ ಸರ್ವದೋಷ ಪರಿಹಾರಗಳು ಕೂಡ ಎಲ್ಲ ನಕ್ಷತ್ರಗಳು ಇದ್ದೇ ಇರ್ತದೆ. ಆದರೆ ಅದನ್ನು ಪರಿಹಾರ ಮಾಡ್ಕೊಳ್ತಕ್ಕಂಥ ನಾಲೆಡ್ಜನ್ನು ನಾವು ಬೆಳೆಸ್ಕೋಬೇಕು. ಅದಕ್ಕೆ ಈ ವೇದಿಕೆ ಸಹಾಯ ಮಾಡ್ತಿದೆ ಅಂತ ಅಂದ್ಕೊಳ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಇದನ್ನು ಅನುಸರಿಸಿ ಒಳ್ಳೆಯದಾಗಲಿ.